ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಿಂದ ಇರುವಂಥ ಸಭಿಕರೇ, ನಿಜವಾದ ಸೇನಾನಿ ಯಾರು ಅಂತೇಳಿ ಕೇಳಿದರೆ ಅದು ತಾಯಿ. ತಾಯಿಗಿಂತ ದೊಡ್ಡ ಸೇನಾನಿ ಯಾರು ಅಂತೇಳಿ ಕೇಳಿದರೆ ಇಲ್ಲಿರುವಂಥ ಗುರುಗಳು ಅಂತೇಳಿ ಹೆಮ್ಮೆ ಅಂತ ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ ಅಷ್ಟೊಂದು ಶಿಸ್ತುಬದ್ಧವಾಗಿ, ಅಷ್ಟೊಂದು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದರೆ ನನಗೆ ಸಮೇತ ನಮ್ಮ ಮಕ್ಕಳನ್ನು ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ. ಆ ರೀತಿ ಅಚ್ಚುಕಟ್ಟಾಗಿ ನೀವು ಮೇಂಟೈನ್ ಮಾಡ್ತೀರಲ್ಲ, ನಿಮಗೆ ದೊಡ್ಡ ಸಲಾಮ್ ಹೊಡಿತೇನೆ. ನಿಜವಾದ ಸೇನಾನಿಗಳು ಭಾರತದಲ್ಲಿ ಇದ್ದರೆ ಅದು ತಾವುಗಳು ಅಂತೇಳಿ ನಾನು ಎದೆ ತಟ್ಟಿ ಹೇಳ್ತೇನೆ. ನಿಮಗೆ ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿ ಒಂದು ಅರ್ಥಪೂರ್ಣವಾದಂಥ ಸ್ಥಾಪನೆಯನ್ನು ಹಿರಿಯರು ಸೇವಾ ಭಾರತಿಯ ಮೂಲಕ ಮಾಡಿದ್ದಾರೆ. ಅವರನ್ನು ನಾನು ಸ್ಮರಿಸಬೇಕು. ಯಾಕೆ ಅಂತ ಹೇಳಿದರೆ ನಿಜವಾದ ದೇಶಕ್ಕೆ ಕೊಡುಗೆ ಏನು ಅಂತ ಕೇಳಿದರೆ ಇದು. ಯಾಕೆ ಅಂತ ಹೇಳಿದರೆ ಈ ಮಕ್ಕಳು ಇರುವುದರಿಂದಲೇ ಈ ದೇಶ ರಕ್ಷಣೆ ಆಗ್ತದೆ. ಈ ದೇಶದಲ್ಲಿ ಮಳೆ ಬೆಳೆ ಆಗುವುದು ಇವರಿಂದಲೇ. ಇವರ ಸೇವೆ ಮಾಡುವಂಥ ಅವಕಾಶವನ್ನು ಹಿರಿಯರು ಈ ಸೇವಾ ಭಾರತಿಯ ಮೂಲಕ ನಮಗೆ ಒದಗಿಸಿದ್ದಾರೆ. ಅಲ್ಪಸಂಖ್ಯಾತರ ಮೋರ್ಚಾದ ಜಿಲ್ಲಾಧ್ಯಕ್ಷರಾದಂಥ ಸಾನಾಜ್ರವರು ಇಂಥ ಕಾರ್ಯಕ್ರಮ ಮಾಡಬೇಕು, ಸೇವಾ ಕಾರ್ಯಕ್ರಮ ಮೂಲಕ ಅಲ್ಪಸಂಖ್ಯಾತರ ಮೋರ್ಚಾ BJP ಸಂಘಟನೆ ಮಾಡಬೇಕು ಅಂತೇಳಿ ನಮಗೆ ಸೂಚನೆ ನೀಡಿರುವಂಥ BJP ಜಿಲ್ಲಾಧ್ಯಕ್ಷರಾಗಿರುವಂಥ ಸತೀಶ್ ಕುಂಪಲ್ರವರು, ಅದೇ ರೀತಿ ನಮ್ಮ ಪ್ರಭಾರಿಗಳಾಗಿರುವಂಥ ಸಂಜಯ್ ಪ್ರಭುರವರು, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಪ್ರೋತ್ಸಾಹ ನೀಡಿರುವಂಥ ಜಿಲ್ಲೆಯ ಹೆಮ್ಮೆಯ ಸಂಸದರಾಗಿರುವಂಥ ಅಭಿವೃದ್ಧಿ ಹರಿಕರಾಗಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಧರಿಯವರಿಗೂ ತುಂಬ ಹೃದಯದ ಅಭಿನಂದನೆಗಳು, ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ರೀತಿಯ ಸಹಕಾರ ನೀಡಿರುವಂಥ ಜಿಲ್ಲಾ ಅಲ್ಪಸಂಖ್ಯಾತರ ಮೋರ್ಚಾ ಅಧ್ಯಕ್ಷರು, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಜಮಾಲ್ರವರು, ಅದೇ ರೀತಿ ಫೆಡ್ರಿಕ್ರವರು, ಎಲ್ಲ ಸಮಿತಿಯವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.